ಹಲೋ ಎವ್ರಿವನ್, ಹೆಂಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಾವು ಊರಾಗಿದ್ದಾಗ ಮಾಡ್ಕೊಂಡಿರೋ ವಿಡಿಯೋ ಇವತ್ತು ಅಪ್ಲೋಡ್ ಮಾಡಲಿದ್ದೀನಿ. ಆಲ್ರೆಡಿ ನಾವು ಊರಿಗೆ ಬಂದು ಒಂದು 4-5 ಡೇಸ್ ಆಗಿತ್ತು. ಊರಿಗೆ ಹೋದಾಗ ಹಂಗೆ ಎಷ್ಟು ದಿನ ಇದ್ದರೂ ಟೈಮ್ ಎಕಡೆ ಹೋಗ್ತದೋ ಗೊತ್ತೇ ಆಗಲ್ಲ. ನಮ್ಮದು ಹಾಗೆ ಆಗಿತ್ತು. 4-5 ಡೇಸ್ ಆಗಿದ್ದರೂ ಗೊತ್ತೇ ಆಗಿರಲಿಲ್ಲ. ಕೆಲಸದೊಳಗದೆ ಎಲ್ಲ ಹೋಗ್ಬಿಟ್ಟಿತ್ತು. ನಂದು ಸ್ವಲ್ಪ ಕೆಲಸಗಳಿದ್ದು ಮುಗಿಸ್ಕೋಬೇಕು ಬರೋಷ್ಟರಲ್ಲಿ ಅಂತ. ಇನ್ನೇನು ಬೆಂಗಳೂರಿಗೆ ಬರೋದು ಇನ್ನೂ ಒಂದು 2-3 ಡೇಸ್ ಉಳಿದಿತ್ತು. ಹಾಗಾಗಿ ನಾನು ಇವತ್ತು ಎಲ್ಲ ಕೆಲಸ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆ ಕೆಲಸದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಒಂದು ಅಂತಂದ್ರೆ ವಿಧಿಕಾಂದು 3 ಚೇಂಜ್ ಮಾಡಿಸೋದು. ಅಂದ್ರೆ ಫಸ್ಟಾಗಿ ಕಿವಿ ಚುಚ್ಚಿಸಿದಾಗ ಡೈರೆಕ್ಟಾಗಿ ಬಂಗಾರ 3 ಚುಚ್ಚಿಸಿರಲಿಲ್ಲ. ಫಸ್ಟ್ ತಾಮ್ರದ ಚುಚ್ಚಿಸಿದ್ದೆ. ಯಾಕಂದ್ರೆ ನನಗೆಲ್ಲೋ ಓದಿದ್ದು ನೆನಪಿತ್ತು. ಫಸ್ಟ್ ಕಿವಿ ಚುಚ್ಚಿಸೋದು ತಾಮ್ರದ್ಲಿಂದ ಚುಚ್ಚಿಸ್ಬೇಕು, ಅದು ಸ್ಕಿನ್ನಿಗೆ ಭಾಳ ಚಲೋ ಅಂತ ಅಂದು. ಅದು ಎಷ್ಟು ಕರೆಕ್ಟೋ ನನಗೆ ಗೊತ್ತಿಲ್ಲ. ನಿಮಗೆ ಯಾರಿಗಾರೆ ಕರೆಕ್ಟಾಗಿ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ. ವಿಹಾನಗೂ ಅಷ್ಟೇ ಮಾಡಿದ್ದಾನೆ. ಫಸ್ಟ್ ಬಂಗಾರ 3 ಚುಚ್ಚಿಸಿರಲಿಲ್ಲ. ಫಸ್ಟ್ ತಾಮ್ರದ್ಲಿಂದ ಚುಚ್ಚಿಸಿ ಸ್ವಲ್ಪ ದಿನ ಆದಮೇಲೆ ಅಂದರೆ ಎಲ್ಲ ಗಾಯದು ಎಲ್ಲ ಮಾಯಿದ ಮೇಲೆ ತೂತ ಆದಮೇಲೆ ಬಂಗಾರ 3 ಹಾಕ್ಸಿದ್ದೆ. ಬಟ್ ವಿಧಿಕಾಂತ್ ಒಳಗೆ ಅದು ಭಾಳ ಲೇಟ್ ಆಗಿಬಿಡ್ತು. ಯಾಕಂದ್ರೆ ನಾವು ಕಿವಿ ಚುಚ್ಚಿಸಿ ಒಂದು 8 ದಿನಕ್ಕೆ ಹಂಗೆ ಬೆಂಗಳೂರಿಗೆ ಬಂದುಬಿಟ್ಟೆವು. 2.5 ತಿಂಗಳು ಹಂಗಾಗಿತ್ತು ಆಕೆಗೆ ಅಷ್ಟೇ. ಅವಾಗ ಬಂದುಬಿಟ್ಟೆವು. ಅವಾಗ ಇನ್ನೂ ಅದು ಮೈದಿರಲಿಲ್ಲ, ತೂತನೂ ಆಗಿರಲಿಲ್ಲ. ಇಷ್ಟು ಜಲ್ದಿ ಏನು ಚೇಂಜ್ ಮಾಡಿಸೋದು ಬೇಡ ಅಂತ ಅಂದ್ಕೊಂಡು ಬಂದುಬಿಟ್ಟೆವು. ನೆಕ್ಸ್ಟ್ ಟೈಮ್ ಹೋದಾಗ ಚೇಂಜ್ ಮಾಡಿಸ್ಬೇಕು ಅಂತ. ಆದರೆ ನಾವು ಮತ್ತೆ ಗುಲ್ಬರ್ಗಕ್ಕೆ ಹೋಗೋದು ಸ್ವಲ್ಪ ಲೇಟೇ ಆಗಿಬಿಡ್ತು. ಹಾಗಾಗಿ ಒಂದು 2-3 ಮಂತ್ಸ್ ಆಕೆಗೆ ಅದೇ ತಾಮ್ರತೆ 3 ಇದ್ದು. ಹಾಗಾಗಿ ಈ ಸರಿ ಹೋದಾಗ ಗೋಲ್ಡ್ ಹಾಕಿಸ್ಬೇಕು ಅಂತ ಇವಾಗ ನಾ ಚೇಂಜ್ ಮಾಡಿಸ್ಲೈತಿದ್ದೆ. ಸ್ಟಾರ್ಟಿಂಗ್ ಅಂತೂ ಕಿವಿನೇ ಕೊಡಲಾಗಿದ್ಲು ನನ್ನ ಮಗಳ ಅಂಕಲ್ ಅವರಿಗೆ. ಈ ಕಡೆ ಆ ಕಡೆ ತಿರುಗ್ಲೈತಿದ್ಲು ಒಂದೇ ಸಮನೆ. ಚುಚ್ಚಿ ಭಾಳ ದಿನ ಆಗಿದ್ರಲಿಂತ ಎಲ್ಲ ಚಲೋ ಮಾಯಿದು, ಕಿವಿ ತೂತನೂ ಎಲ್ಲ ಚಲೋ ಆಗಿದ್ದು. ಅದೇನು ಪೇನ್ ಇರಲಿಲ್ಲ ಆಕೆಗೆ. ಹಾಗಾಗಿ ಅದು ಹಳೇದು 3 ಕಟ್ ಮಾಡಬೇಕಾದ್ರೂ ಸುಮ್ಮನೆ ಇದ್ಲು, ಮತ್ತು ಹೊಸದು ಸಿಗಿಸ್ಬೇಕಾದ್ರೂ ಸುಮ್ಮನೆ ಇದ್ಲು, ಸ್ವಲ್ಪನೂ ಹತ್ತಿರಲಿಲ್ಲ. ಬಟ್ ಯಾವಾಗ ಅವ್ರದ್ದು ಫಿಕ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅದು ಫಿಟ್ ಮಾಡ್ತಾರಲ್ಲ, ಅದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಾಗ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲಾಕಿ. ಅಂದ್ರೆ ಅದು ಸ್ವಲ್ಪ ಜಾಗ ಕೂಡ್ಲಿಕ್ಕೆ ಭಾಳ ಹತ್ತಿ ಆಗಿಬಿಟ್ಟಿತ್ತು. ಅಂದ್ರೆ ಅವ್ರು ಕೆಲಸ ಮಾಡೋದದು ಏನು ಟೇಬಲ್ ಏನು ಮಣಿ ಏನು ಅಂತಾರಲ್ಲ, ಅದು ಅಡ್ಡಾಗಿಬಿಟ್ಟಿತ್ತು. ಬಲಕಿನ ಕಿವಿ ಫಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಅವ್ರಿಗೆ ಕಿವಿ ದೂರ ಆಗಿಬಿಟ್ಟಿತ್ತು. ಅದು ಫಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಆಕೆಗೆ ಎಳ್ದಂಗೆ ಆಗ್ಲೈತಿತ್ತು. ಹಂಗಾಗಿ ಆಕೆಗೆ ಸ್ವಲ್ಪ ಪೇನ್ ಅನ್ನಿಸ್ತದೆ. ಹಂಗಾಗಿ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಬಟ್ ಕಿವಿ 3 ಹಾಕಬೇಕಾದ್ರೆ ಅಷ್ಟು ಪೇನ್ ಆಗಿರಲಿಲ್ಲ ಆಕೆಗೆ. ಯಾಕಂದರೆ ಅದು ಪ್ಲೇಸ್ ಕರೆಕ್ಟಾಗಿತ್ತು, ಅಷ್ಟು ದೂರ ಇರಲಿಲ್ಲ, ಅದು ದೂರ ಆಗಿರಲಿಲ್ಲ. ಹಂಗೆ ಅಂದ್ಕೊಂಡು ಆಕೆಗೆ ಏನು ಅಷ್ಟು ಪೇನ್ ಆಗಿರಲಿಲ್ಲ. ಬಟ್ ಅದೇ ನೆನೆಸ್ಕೊಂಡು ಮೊದಲಿನ ಕಿವಿ ಚುಚ್ಚಬೇಕಾದ್ರೆ ಪೇನ್ ಆಗಿದ್ದೆ ನೆನೆಸ್ಕೊಂಡು ಅಳ್ಳಿ ಇದ್ದಿದ್ಲು. ಯಾವಾಗ ಅವ್ರಕ್ಕಿನ ಕಿವಿ ಬಿಟ್ಬಿಟ್ರು ಅವಾಗ ಅಳೋದನ್ನೂ ಆಕೆ ಸ್ಟಾಪ್ ಮಾಡಿಬಿಟ್ಲು. ಹಂಗೆ ಹಾಲ್ಗಡ್ಗೂ ನಾನು ತಾಮ್ರದ್ದೇ ಹಾಕಿದ್ದೆ ಇಷ್ಟು ದಿನ. ಅದನ್ನು ಚೇಂಜ್ ಮಾಡಿಸ್ದೆ ಅವ್ರ ಕಡೆನೇ. ಫೈನಲಿ ಕಿವಿ ಚುಚ್ಚಿಸ್ಕೊಂಡು ಅಂದರೆ 3 ಹಾಕಿಸ್ಕೊಂಡು ಹಾಲ್ಗಡ್ಗ ಗೆಜ್ಜಿ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದುಬಿಟ್ವಿ. ಒಂದು ಕೆಲಸ ಮುಗೀತು ಅಂತ ಹೇಳ್ಬೋದು ನಂದು. ಬಂದಳು ನಮ್ಮ ವೇದಿಕಾ. ಹಾಲ್ಗಡ್ಗ ಗೆಜ್ಜಿ 3 ಹಾಕೊಂಡು ನಡ್ರೊಳಗೆ ಚಲೋ ಕಣ್ಣಚ್ಚಲೈತು ಕೂಚ. ಹಾಕೊಂಡೆ ಮನಿ ಗೆಜ್ಜೆ ಎಲ್ಲವ ವಿಧಿಕನ್ ಗೆಜ್ಜೆ ಎಲ್ಲವ ಗಲಗಲ ಗೆಜ್ಜೆ 3 ಇಲ್ಲವ ವಿಧಿಕನ್ 3 ತೋರಿಸು. ಗೆಜ್ಜಿ 3 ಹಾಕಿಸ್ಕೊಂಡು ವಿಧಿಕ ಚಲೋ ಚಲೋ ಕಾಣಿಸ್ಲೈತಾಳ. ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ನನ್ನ ಮಗಳನ್ನೂ ಮಲ್ಕೊಂಡ್ಬಿಟ್ಲು. ಇವಾಗ ಆಕೆ ಮಲ್ಕೊಂಡಾಗ ಮತ್ತು ಬೇರೆ ಕೆಲಸನೂ ಮುಗಿಸ್ಕೋಬೇಕಂತ ಅಂದ್ಕೊಂಡು ಸ್ವಲ್ಪ ಶೇಂಗಾ ತಿಂಡಿ ಕುಟ್ಟೋದಿತ್ತು, ಕುಟ್ಕೋಬೇಕು. ಊರಿಗೆ ತೊಗೊಂಡೋಗ್ಲಿಕ್ಕೆ ಅಂತ ಕುಟ್ಲೈತಿದ್ದೆ. ಅಂದ್ರೆ ನಮ್ಮ ಮನೆಯವ್ರಿಗೆ ಹಿಂಗೆ ಒರಳೊಳಗೆ ಕುಟ್ಟಿದ್ದೆ ಶೇಂಗಾ ತಿಂಡಿ ಭಾಳ ಸೇರ್ತದೆ. ಹಂಗೆ ಅಂದ್ಕೊಂಡು ನಾ ಕೊಟ್ಲೇ ಇದ್ದಿದ್ದೆ.
ಅಂದ್ರೆ ಮಿಕ್ಸಿ ಒಳಗೆ ಹಾಕಿದ್ರಕ್ಕಿಂತ ಒರಳೊಳಗೆ ಕುಟ್ಟಿದ್ರದ್ದು ಟೇಸ್ಟೇ ಬೇರೆ ಇರ್ತದೆ. ಅಂದ್ರೆ ಹಿಂಗೆ ಕಾಳು ಎಣ್ಣೆ ಬಿಟ್ಟಿರ್ತದೆ, ಅದ್ರದ್ದು ರುಚಿನೇ ಬೇರೆ ಇರ್ತದೆ ಒರಳೊಳಗೆ ಕುಟ್ಟಿದ್ದು. ಹಾಗಾಗಿ ಪ್ರತಿ ಸರಿ ಬಂದಾಗೆಲ್ಲ ನಾನು ಒರಳೊಳಗೆ ಕುಟ್ಕೊಂಡು ಹೋಗ್ತೀನಿ. ಅಂದ್ರೆ ನಮಗೆ ಬೆಂಗಳೂರೊಳಗೆ ಒರಳೆಲ್ಲ ಸಿಗಲ್ಲ, ಹಂಗೆ ಅಂದ್ಕೊಂಡು ಇಲ್ಲೇ ಗುಲ್ಬರ್ಗ ತಂದಾಗಿ ಎಲ್ಲ ಕುಟ್ಕೊಡ್ತೀನಿ. ಆದರೆ ಸಿಕ್ಕಿದ್ರೆ ರೆಡಿಮೇಡ್ನೂ ಸಿಗ್ತದೆ. ಅಂದ್ರೆ ನಮ್ಮವ್ರ ಸಲುವಾಗ ನಾವೇ ನಮ್ಮ ಕೈಯಾರೆ ಮಾಡಿ ಬಡಿಸೋದ್ರದ್ದು ತೃಪ್ತಿನೇ ಬೇರೆ ಇರ್ತದೆ. ಹಂಗೆ ಅಂದ್ಕೊಂಡು ನಾನು ಪ್ರತಿ ಸರಿ ಎಲ್ಲ ನಾನೇ ಕುಟ್ತೀನಿ ನಮ್ಮ ಮನೆಯವ್ರ ಸಲುವಾಗಿ. ಮೊದಲು ನಮ್ಮ ಮನೆಯವರಿಗೆ ಖಾರಂದು ಕುಟ್ಟಿ ತಕ್ಕೊಂಡ್ಮೇಲೆ ವಿಹಾನನ ಸಲುವಾಗ ಸೊಪ್ಪನ್ನು ಕುಟ್ಲಿತ್ತಿದ್ದ. ಅಂದ್ರೆ ಅದು ಭಾಳ ಖಾರ ಆದ್ರೆ ತಿನ್ನಲ್ಲ, ಅವನಿಗೂ ಸೇರ್ತದೆ ಒಳ್ಳೊಳಗೆ ಕುಟ್ಟಿದ್ದು. ಅವ್ರ ಪಾಪ ಊಟ ಮಾಡಬೇಕಾದ್ರೆ ಅವನು ಕೇಳಿರ್ತಾನೆ, ಪಾಪ ಭಾಳ ಖಾರ ಆಗಿದ್ರೆ ಅವನಿಗೆ ತಿನ್ಲಿಕ್ಕಾಗಲ್ಲ. ಹಂಗೆ ಅಂದ್ಕೊಂಡು ಅವನ ಸಲುವಾಗ ಸೊಪ್ಪಂದು ಕುಟ್ಬೇಕಂತ ಅಂದ್ಕೊಂಡು ಮೊದಲು ಖಾರ ಕುಟ್ಟಿದ್ರೆ ಒರಳೊಳಗೆ ಸೊಪ್ಪೊಂದು ಹಾಕಿ ಕುಟ್ಲೈತೀನಿ. ಅದು ಖಾರ ಅವನಿಗೆ ಕರೆಕ್ಟ್ ಆಗ್ತದೆ ಅಂದ್ಕೊಂಡು ಅಷ್ಟೇ ಕುಟ್ಲೈತಿದ್ದೆ. ಅದು ಹಿಂಡಿಗೇನು ಜಾಸ್ತಿ ಕುಟ್ಟೋದು ಹತ್ತಲ್ಲ, ಹಿಂಗೆ ಹಾಕಿದ ಕೂಡಲೇ ಆಯಿತು, ಜಲ್ದಿನೇ ಆಗೇ ಬಿಡ್ತದೆ ಸಣ್ಣ. ಹಾಗೆ ಜಲ್ದಿ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ನೋಡ್ಬೋದು ಎಷ್ಟು ಚಲೋ ಎಣ್ಣೆ ಬಿಟ್ಟಿತ್ತಂತ. ನಾವು ಮಿಕ್ಸರ್ಗೆ ಹಾಕ್ತಾರೆ ಹಿಂಗೆ ಇಷ್ಟು ಚಲೋ ಎಣ್ಣೆ ಬಿಟ್ಟು ಹಿಂಗೆ ಆಗಲ್ಲೇ ಅಂತ ಹೇಳ್ಬೋದು. ಟೇಸ್ಟ್ ಶೇಂಗಾ ಇದ್ದು ನೋಡ್ರಿ, ಕುಟ್ಟಿದ ಮೇಲೆ ಎಣ್ಣೆ ಬಿಟ್ಟು ಎಷ್ಟು ಚಲೋ ಮುದ್ದೆ ಆಗಿಬಿಟ್ಟದು ನೋಡ್ಬೋದು ನೀವು. ಇವಾಗ ಎಷ್ಟೇ ಮಷಿನ್ಗಳು ಕಂಡು ಹಿಡಿದ್ರು ನಮ್ಮ ಪೂರ್ವಜರು ಮಾಡಿದಂಥ ಈ ಮಷಿನ್ಗಳಿಗೆ ಸಾಟಿನೇ ಇಲ್ಲ ಅಂತ ಹೇಳ್ಬೋದು. ಇವಾಗೆಲ್ಲ ವರ್ಕೌಟ್ ಮಾಡಲಿಕ್ಕೆ ಜಿಮ್ಮಿಗೆಲ್ಲ ಹೋಗ್ತೀವಿ, ಬಟ್ ಹಿಂದ್ಕಿನವರಿಗೆ ಇವೇ ಎಲ್ಲ ಜಿಮ್ ಆಗಿದ್ದು ಅಂತ ಹೇಳ್ಬೋದು. ಕುಟ್ಟೋದಾಗಿರ್ಬೋದು, ಬೀಸೋದು, ರುಬ್ಬೋದು. ಇವಾಗೂ ಎಷ್ಟೋ ಜನರಿಗೆ ಒರಳೊಳಗೆ ಮಾಡಿದ್ದೇ ಇಷ್ಟ ಆಗ್ತದೆ. ಅದ್ರೊಳಗೆ ನಮ್ಮ ಅಮ್ಮವ್ರನ್ನೂ ಒಬ್ರು ಅಂತ ಹೇಳ್ಬೋದು. ಅವ್ರಿಗೂ ಮಿಕ್ಸಿ ಒಳಗೆ ಹಾಕಿದ್ದು ಯಾವುದೂ ಲೈಕೇ ಆಗಲ್ಲ. ಹಂಗೆ ಅಂದ್ಕೊಂಡು ಪ್ರತಿಯೊಂದಕ್ಕೂ ಒರಳೆ ಯೂಸ್ ಮಾಡ್ತಾರೆ. ಇವು ಪುಡಿಗಳು ಮಾಡೋದು, ಚಟ್ನಿ ರುಬ್ಕೊಳ್ಳೋದು ಎಲ್ಲನೂ ಒರಳೊಳಗೆ ಮಾಡ್ಕೋತಿರ್ತಾರೆ ಅವ್ರು ಯಾವಾಗೂ. ಫೈನಲಿ ಸೊಪ್ಪಂದು ಖಾರಂದು 2 ಹಿಂಡಿಗಳು ರೆಡಿ ಆದವು. ಹಾಗೆ ಈವ್ನಿಂಗ್ ಎಲ್ಲರ ಸಲುವಾಗ ಬಾಳೆಕಾಯಿ ಬಜ್ಜಿನೂ ಮಾಡಿದ್ದೆ. ಆ ವಿಡಿಯೋ ಇದ್ರೊಳಗೆ ಹಾಕಿಲ್ಲನ, ಯಾಕಂದರೆ ಆಲ್ರೆಡಿ ಶಾರ್ಟ್ಸಲ್ಲಿ ಹಾಕಿದ್ದೆ, ನೀವೆಲ್ಲ ನೋಡಿರ್ತೀರಿ. ಹಂಗೆ ಅಂದ್ಕೊಂಡು ಇದ್ರೊಳಗೆ ಹಾಕಿಲ್ಲನ, ಅದು ಮತ್ತೆ ಲೆಂದಿ ಆಗಿಬಿಡ್ತದೆ ಅಂತ ಅಂದ್ಕೊಂಡು ಮತ್ತೆ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬಂದ್ರಾಯಿತು ಅಂತ ಅಂದ್ಕೊಂಡು ಹೋಗ್ಲಿತ್ತಿದ್ವಿ. ಹಾಗೆ ನಿಮಗೂ ಮಾರ್ಕೆಟ್ ತೋರಿಸ್ತೀನಿ ಬರ್ರಿ, ಗುಲ್ಬರ್ಗ ಮಾರ್ಕೆಟ್ ಹೆಂಗಿರ್ತದೆ ಅಂತ ನೋಡಿರಿ. ಈಗ ಎಲ್ಲಿಗೆ ಹೋಗ್ಬೇಕಂದ್ರೆ 5 to 10 minutes ಒಳಗೆ ರೀಚ್ ಆಗಿಬಿಡ್ತೀವಿ. ಜಾಸ್ತಿ ಟೈಮ್ ತೊಗೊಳಲ್ಲ, ಯಾಕಂದ್ರೆ ಬೆಂಗಳೂರನ್ನೇ ನಂಗೆ ಕ್ರೌಡ್ ಆಗಲಿ ಟ್ರಾಫಿಕ್ ಆಗಲಿ ಜಾಸ್ತಿ ಇರಲ್ಲ. ಹಂಗೆ ಅಂದ್ಕೊಂಡು ಜಲ್ದಿ ರೀಚ್ ಆಗಿಬಿಡ್ತೀವಿ. ಎಲ್ಲಿಗೆ ಹೋದರೂ 30 to 60 minutes ಒಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಆಫೀಸ್ ಮನೆಗೆ ಬರ್ಬೋದು ಅಂತ ಹೇಳ್ಬೋದು. ಇವಾಗೇ ಬಂದೀವಿ, ಆಲ್ರೆಡಿ ನಾವು ಮಾರ್ಕೆಟ್ನೂ ರೀಚ್ ಆದ್ವಿ. ಇಲ್ಲೆಲ್ಲ ಬಟ್ಟೆ ಶಾಪು, ಇದು ಫ್ರೂಟ್ಸ್ ಮಾರ್ಕೆಟು. ಇಲ್ಲಿಂದ ಇಲ್ಲಿ ಒಳಗಡೆ ಹೋದರೆ ತರಕಾರಿ ಎಲ್ಲ ಸಿಗುತ್ತೆ. ಇಲ್ಲಿ ತರಕಾರಿ ಮಾರ್ಕೆಟ್ ಇದು. ಮಗಳಿಗೆ ನಾವು ಮನೆಗೆ ಮಲಗಿಸಿ ಬಂದಿದ್ವಿ. ಹಂಗೆ ಅಂದ್ಕೊಂಡು ಜಾಸ್ತಿ ಎಲ್ಲೂ ಓಡಾಡೋದು ಬೇಡ, ಸುಮ್ಮನೆ ಸ್ವಲ್ಪ ನೋಡಿಕೊಂಡು ಹೋದ್ರಾಯಿತು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಎಲ್ಲೂ ಜಾಸ್ತಿ ಓಡಾಡಲಿಲ್ಲ. ಹಾಗೆ ಸ್ವಲ್ಪ ನೋಡಿಕೊಂಡು 1 hour ಒಳಗಾಗಿ ನಾವು ಮತ್ತೆ ವಾಪಸ್ ಮನೆಗೆ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಅಲ್ಲಲ್ಲಿ ನೋಡ್ಕೊಂಡು ಹೋಗ್ತಿದ್ವಿ. ನೋಡಬೇಕಾದ್ರೆ ಹೊರಗೆ ನನಗೆ ಬ್ಯಾಂಗಲ್ಸ್ ಕಾಣಿಸ್ತು ಬಂಡಿ ಮೇಲೆ, ನೋಡ್ಲಿತ್ತಿದ್ದೆ. ಅವಾಗ ಹುಡುಗ ಹೇಳ್ದ, ನಾವು ಇವಾಗ ಹೊಸ ಶಾಪ್ ಓಪನ್ ಮಾಡ್ಲಿದ್ದೀವಿ, ಇನ್ನು ಎಲ್ಲನೂ ಸೆಟ್ ಮಾಡಿಲ್ಲ, ಮಾಡಬೇಕು, ನಾಳೆಗೆ ನಾಡ್ದು ಎಲ್ಲ ಸೆಟ್ ಆಗಿಬಿಡ್ತು ಶಾಪ್, ಬರ್ರಿ ಅಂತ ಹೇಳಿದ್ದೆ. ಬಟ್ ನಾಳೆ ನಾಡ್ದು ನಮಗೆ ಟೈಮ್ ಇರಲ್ಲ, ನಮ್ಗೆ ಮತ್ತೆ ಹೋಗೋದಿರ್ತದೆ, ನೋಡೋಣ ಇವತ್ತೇ ಅಂತ ಅಂದ್ಕೊಂಡು ಹೋಗಿ ನೋಡ್ಲಿತ್ತಿದ್ವಿ. ಆ ಹುಡುಗ ಭಾಳ ಎಲ್ಲ ಚಲೋ ತೋರಿಸ್ದ ಪೇಷನ್ಸ್ಲಿಂತ. ನನಗೆ ಯಾವ್ದ್ಯಾವ್ದು ಕಲರ್ ಬೇಕು ಅಂತ ಮ್ಯಾಚಿಂಗ್ ಅಂತ ಹೇಳಿದ್ರೆ ಎಲ್ಲ ಕಲರ್ಗಳು ಚಲೋ ತೋರಿಸಿ ಸೆಟ್ ಮಾಡಿ ಎಲ್ಲ ಕೊಡ್ಲಿತ್ತಿದ್ದ. ಮತ್ತು ಹಾಗೆ ಎಲ್ಲನೂ ರೇಟ್ ಕಡಿಮೆ ಹಚ್ಚಿ ಎಲ್ಲ ಡಿಸ್ಕೌಂಟ್ ರೇಟ್ ಒಳಗೆ ಎಲ್ಲ ಚಲೋ ಕೊಟ್ಟ. ಗುಲ್ಬರ್ಗ ಒಳಗಿರೋರು ಯಾರೆಲ್ಲ ವೀಡಿಯೋ ನೋಡ್ಲಿದ್ದೀರಿ, ನಿಮಗೂ ಬ್ಯಾಂಗಲ್ಸ್ ಲೈಕ್ ಆಗ್ತದೆ, ಒಂದು ಸರಿ ಅವ್ರ ಶಾಪಿಗೆ ವಿಸಿಟ್ ಮಾಡಿ ನೋಡಿರಿ.
ನಿಮಗೂ ಹೆಲ್ಪ್ ಆಗಬಹುದು ಅಂತ ಹೇಳಿದ್ದೀನಿ. ಅವಾಗಿನ್ನು ಶಾಪ್ ಸೆಟ್ ಆಗಿರಲಿಲ್ಲ, ಇವಾಗ ಮೋಸ್ಟ್ಲಿ ಎಲ್ಲ ಸೆಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಲ್ಲೇ ಸಮೀಪ ಇರೋರು ಇದ್ದರೆ ಒಂದು ಸರಿ ಹೋಗಿ ನೋಡಿರಿ, ನಿಮಗೆ ಹೆಲ್ಪ್ ಆಗಬಹುದು. ಕೆಲವೊಂದು ಸರಿ ಎಕ್ಸಾಕ್ಟ್ ಮ್ಯಾಚಿಂಗ್ ಸಿಗೋದೇ ಇಲ್ಲ, ಹಂಗೆ ಅಂದ್ಕೊಂಡು ಇದು ವೆಯ್ಟ್ ಮಾಡ್ತಿರ್ತೀವಿ. ಬಟ್ ಅವ್ರ ಕಡೆ ಎಲ್ಲ ಕಲರ್ನೂ ಅದ, ಎಲ್ಲನೂ ಸಿಗ್ತದೆ. ಹಾಗಾಗಿ ಬೇಕಿದ್ರೆ ನೀವು ಹೋಗ್ಬೋದು. ಫೈನಲಿ ಇಷ್ಟು ಬಳೆ ತೊಗೊಂಡೆ ನಾನು. ಮತ್ತು ಜಾಸ್ತಿ ಎಲ್ಲೂ ಓಡಾಡಲಿಲ್ಲ, ಯಾಕಂದರೆ ನನ್ನ ಮಗಳು ಹೇಳೋಷ್ಟರಲ್ಲಿ ನನಗೆ ಮನೆಗೆ ಹೋಗೋದಿತ್ತು. ಹಂಗೆ ಅಂದ್ಕೊಂಡು ಮತ್ತೆ ಎಲ್ಲಿ ಓಡಾಡ್ಲಾರ್ದಂಗೆ ಒಂದು ಸ್ವಲ್ಪ ಮನೆಗೆಲ್ಲ ತರಕಾರಿ ಅದು ಎಲ್ಲ ತೊಗೊಂಡು ಮನೆಗೆ ಹೋಗಿಬಿಟ್ವಿ. ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಹೋದ್ವಿ. ನಾವು ಹೋಗೋಷ್ಟರಲ್ಲಿ ನನ್ನ ಮಗಳು ಇನ್ನೂ ಮಲಗಿದ್ಲು, ಎದ್ದಿರಲಿಲ್ಲ ಅವಳು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಟೈಮ್ ಶಾರ್ಟ್ಸ್ ಹಾಕಿದಾಗ ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನನ್ನ ಚಾನಲ್, ಅವರೆಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿರಿ ಎಲ್ಲರೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್, ಟೇಕ್ ಕೇರ್.